ಜೈ ಶ್ರೀರಾಮ್ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮ್ಮೆಲ್ಲ ಸ್ವಾಗತ. ಬನ್ನಿ ರಾಮಾಯಣದ ಮುಂದಿನ ವಿಷಯಗಳನ್ನ ನೋಡೋಣ. ಮಾಯಾವಿಯ ಕಳೇಬರ ಎಲ್ಲಿತ್ತು? ಋಷಮುಖ ಪರ್ವತದ ಎತ್ತರದ ಒಂದು ಮರದ ಮೇಲೆ ಇತ್ತು. ಮಾಯಾವಿಯ ಕಳೇಬರವನ್ನು ಕಾಲಿನಿಂದ ಒಂದು ಯೋಜನೆಗಳಷ್ಟು ದೂರ ಎಸೆದದ್ದು ಯಾರು? ರಾಮ. ವಾಲಿ ಸುಗ್ರೀವರ ಯುದ್ಧದಲ್ಲಿ ಮೊದಲ ದಿನ ಗೆದ್ದದ್ದು ಯಾರು? ವಾಲಿ. ರಾಮನಿಗೆ ವಾಲಿಯನ್ನು ಮೊದಲ ಯುದ್ಧದಲ್ಲಿ ಕೊಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ವಾಲಿ ಹಾಗೂ ಸುಗ್ರೀವರು ನೋಡಲಿಕ್ಕೆ ಒಂದೇ ತರ ಇದ್ರು ಎಂಬ ಕಾರಣಕ್ಕೆ. ಸುಗ್ರೀವನಿಗೆ ರಾಮನು ಯುದ್ಧದ ಸಮಯದಲ್ಲಿ ಏನನ್ನು ಧರಿಸಲಿಕ್ಕೆ ಕೊಟ್ಟ? ತನ್ನ ಕೊರ ಹಾರವನ್ನು ಧರಿಸಲಿಕ್ಕೆ ಕೊಟ್ಟ. ರಾಮನ ಹಾರವನ್ನು ಸುಗ್ರೀವನು ಧರಿಸುವುದರಿಂದ ಆಗುತ್ತಿದ್ದ ಪ್ರಯೋಜನಗಳೇನು? ಹಾರ ಧರಿಸಿದವನು ಸುಗ್ರೀವ ಮತ್ತು ಹಾರವಿಲ್ಲದವನು ವಾಲಿ ಅಂತ ರಾಮನಿಗೆ ತಿಳಿಯುತ್ತಿತ್ತು. ವಾಲಿ ಯಾರ ಮಗ? ಅಂಗದನ ಮಗ. ಶ್ರಾವಣದಿಂದ ಕಾರ್ತಿಕ ಮಾಸದವರೆಗೂ ರಾಮ ಲಕ್ಷ್ಮಣರು ಯಾವ ಪರ್ವತದಲ್ಲಿ ವಾಸವಾಗಿದ್ದರು? ಮಾಲ್ಯವಂತ ಪರ್ವತದಲ್ಲಿ, ಅಂದರೆ ಈಗಿನ ಹಂಪಿ ಕ್ಷೇತ್ರದ ಆನೆಗೊಂದಿಯ ಹತ್ತಿರ. ವಾಲಿ ಹತನಾದ ನಂತರ ಕಿಷ್ಕಿಂಧೆಯ ರಾಜನಾಗಿದ್ದು ಯಾರು? ಸುಗ್ರೀವ. ಅಂಗದನಿಗೆ ಯಾವ ಪಟ್ಟ ಸಿಕ್ಕಿತ್ತು? ಯುವರಾಜನ ಪಟ್ಟ. ಜೈ ಶ್ರೀರಾಮ್.